ಹಾಯ್ ಸ್ನೇಹಿತರೆ, ನಮ್ಮ ಟೆರೆಸ್ ತೋಟದ ತಾಜಾ ಟೊಮೆಟೊಗಳನ್ನು ಕೊಯ್ಲು ಮಾಡ್ತಿದ್ದೇವೆ. ನೋಡಿ, ಹಳದಿ ಮತ್ತು ಕೆಂಪು ಟೊಮೆಟೊಗಳು, ಹಸಿರು ಕಾಯಿಗಳು ತುಂಬ ಇವೆ. ನೋಡಿ, ಚೆನ್ನಾಗಿವೆ. ಈ ಗಿಡಗಳು ತುಂಬ ಚೆನ್ನಾಗಿ ಬೆಳೆದಿದೆ. ನೋಡಿ, ಇದು ನಮ್ಮ ಉದ್ದನೆ ಬಿಳಿ ಬದನೆಕಾಯಿಗಳು. ಎಷ್ಟು ಚೆನ್ನಾಗಿ ಫಸಲು ಬಂದಿದೆ ನೋಡಿ. ಇಲ್ಲೊಂದಿದೆ ನೋಡಿ. ಇಲ್ಲಿ ಸುಂದರವಾದ ಕೆಂಪು ಬಣ್ಣದ ಕಾಶಿರತ್ನ ಹೂಗಳು ಅಂತಾರೆ. ಇದನ್ನು ಬಾಲ್ಸಮ್ ಅಂತ ಕರೀತಾರೆ. ತರಕಾರಿ ಜೊತೆ ಹೂಗಿಡಗಳು ಬೆಳೆದಿವೆ. ಹೂಗಿಡಗಳನ್ನು ಬೆಳೆಸಿದ್ದೀವಿ. ನೋಡಿ, ಅದು ಕಾಶಿರತ್ನ ಹೂಗಳು ಅಂತಾರೆ. ನೋಡಿ, ಇಲ್ಲೂ ಹೂಗಳೆಲ್ಲ ಬೆಳೆದಿದೆ. ನೋಡಿ, ಮತ್ತಷ್ಟು ಬದನೆಕಾಯಿ ಬೆಳೆದಿದೆ. ಎಲ್ಲ ಸಾವಯವ ಕೃಷಿ ನಮ್ಮದು. ಯಾವುದೇ ರಾಸಾಯನಿಕ ಪದಾರ್ಥಗಳನ್ನು ನಾವು ಯೂಸ್ ಮಾಡೋದಿಲ್ಲ. ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನ ಯೂಸ್ ಮಾಡೋದಿಲ್ಲ. ನೋಡಿ, ಇಲ್ಲೆಲ್ಲ ಕಿತ್ತಳೆ ಬಣ್ಣದ ಚೆಂಡು ಹೂಗಳು ಬೆಳೆದಿದೆ. ನೋಡಿ, ಅದು ನಿಮಗೆ ಹೀರೆಕಾಯಿ ಬೆಳೆದಿದೆ. ಅಲ್ಲಿ ಹೀರೆಕಾಯಿ ಹಬ್ಬಿರೋದು, ಅದು ಬಳ್ಳಿ. ಕಿತ್ತಳೆ ಬಣ್ಣದ ಚೆಂಡು ಹೂಗಳು, ಕೆಂಪು ಬಣ್ಣದ ಚೆಂಡು ಹೂಗಳು. ನೋಡಿ, ಎಷ್ಟೊಂದು ಹೂಗಳಿವೆ. ಇದು ನೋಡಿ, ಇದು ನುಗ್ಗೆ ಮರ. ನುಗ್ಗೆ ಗಿಡ ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ. ಮೊರಿಂಗಾ ಅಂತ ಕರೀತಾರೆ. ಇಲ್ಲೂ ಬದನೆ ಬೆಳೆದಿದೆ. ಅಡುಗೆಗೆ ಬೇಕಾದಷ್ಟು ಗಿಡಗಳು ಮೇಲ್ಗಡೆ ನಾವು ಟೆರೆಸಲ್ಲೇ ಬೆಳ್ಕೊತೀವಿ. ಇದು ಕರಿಬೇವಿನ ಗಿಡ, ಎಲ್ಲ ಪಾಟಲ್ಲೇ ಬೆಳೆದಿರೋದು. ಪೂರ್ತಿ ಸಾವಯವ ಕೃಷಿಯಿಂದನೇ ಬೆಳೀತಿರೋದು. ಇದೆಲ್ಲ ಪಾಲಕು, ಮೆಂತ್ಯ ಸೊಪ್ಪು, ತಾಜಾ ಸೊಪ್ಪು ಆರೋಗ್ಯಕ್ಕೆ ಒಳ್ಳೆಯದು. ಇದೆಲ್ಲ ಟೆರೆಸಲ್ಲೇ ನೀವೂ ಪ್ರಯತ್ನಪಟ್ಟು ನೀವೂ ಇದು ಮಾಡಿದ್ರೆ ಟೆರೆಸಲ್ಲೇ ನೀವೇ ಬೆಳ್ಕೊಬೋದು. ತುಂಬ